ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರಾಶಿಯವರಿಗೆ ಸ್ನೇಹಿತರೆ, ಈ ಏಪ್ರಿಲ್ 10ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಕುಬೇರರಾಯ ನಮಃ, ಓಂ ನಮಃ ಸೂರ್ಯದೇವರಾಯ ನಮಃ, ಓಂ ನಮಃ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ, ಕುಬೇರನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಸುಖ ಸಂಪತ್ತು ಸಮೃದ್ಧಿ ಹೆಚ್ಚಳವಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಈ ತಿಂಗಳು ಧನುರಾಶಿಯವರಿಗೆ ಏಪ್ರಿಲ್ ಭವಿಷ್ಯ ಹೇಗಿರಲಿದೆ ಅನ್ನೋದಾದರೆ, ಒಟ್ಟಾರೆಯಾಗಿ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗಲಿದೆ, ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಓಕೆ, ಗ್ರಹಗಳ ಸಂಚಾರ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ, ನಿಮಗೆ ಪ್ರಮುಖ ಗ್ರಹಗಳ ಸಂಚಾರ ಧನುರಾಶಿಯವರಿಗೆ ಶನಿ 2 ಮತ್ತು 3ನೇ ಮನೆಯ ಅಧಿಪತಿ. ಇದು 4ನೇ ಮನೆಯಲ್ಲಿ ಶನಿ ಗ್ರಹ ಮೀನದಲ್ಲಿ ಸಂಚಾರವನ್ನು ಮಾಡಲಿದೆ. ಶನಿ ಗ್ರಹದ ಪ್ರಭಾವ ಏನು ಅಂದರೆ ಕೌಟುಂಬಿಕ ಜವಾಬ್ದಾರಿಗಳು, ಮನೆಯಲ್ಲಿ ಅತೃಪ್ತಿ, ಕಾರ್ಯಗಳಲ್ಲಿ ವಿಳಂಬ ಅಂತಲೇ ಹೇಳಬಹುದು. ಇನ್ನು ಮಂಗಳ 5 ಮತ್ತು 12ನೇ ಮನೆಯ ಅಧಿಪತಿ, 4ನೇ ಮನೆಯಲ್ಲಿ ಮೀನದಲ್ಲಿ ಏಪ್ರಿಲ್ 2ರಿಂದನೇ ಸಂಚಾರವನ್ನು ಮಾಡಲಿದೆ. ಮನೆಯಲ್ಲಿ ವಾದ ವಿವಾದಗಳು ಹೆಚ್ಚಾಗಲಿದೆ. ವಾಹನ ರಿಪೇರಿ, ನಿದ್ರಾಹೀನತೆ, ತಾಯಿಯೊಂದಿಗೆ ಸಂಘರ್ಷಗಳು ಅಂತಲೇ ಹೇಳಬಹುದು. ಇನ್ನು ಬುಧ 7 ಮತ್ತು 10ನೇ ಮನೆಯ ಅಧಿಪತಿ, 4ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಏಪ್ರಿಲ್ 11ರಿಂದ ಸಂಚಾರವನ್ನು ಮಾಡಲಿದೆ. ಕೆಲಸದಲ್ಲಿ ವರ್ಗಾವಣೆ, ವ್ಯಾಪಾರ, ಪಾಲುದಾರರೊಂದಿಗೆ ಗೊಂದಲ, ದಾಖಲೆಗಳಲ್ಲಿ ತಪ್ಪುಗಳು ಅಂತಲೇ ಹೇಳಬಹುದು. ಇನ್ನು ಸೂರ್ಯ 9ನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯ 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಏಪ್ರಿಲ್ 14ರಿಂದ ಸಂಚಾರವನ್ನು ಮಾಡಲಿದೆ. ಮಕ್ಕಳಿಗೆ ಯಶಸ್ಸು, ಕೀರ್ತಿ, ಅತ್ಯುತ್ತಮ ಬುದ್ಧಿಶಕ್ತಿ, ತೀವ್ರವಾದ ಸೃಜನಶೀಲತೆ ಅಂತಲೇ ಹೇಳಬಹುದು. ಇನ್ನು ಶುಕ್ರ 6 ಮತ್ತು 11ನೇ ಮನೆಯ ಅಧಿಪತಿ, 6ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡಲಿದೆ ಏಪ್ರಿಲ್ 19ರಿಂದ. ಸಾಲಗಳನ್ನು ತೀರಿಸುವುದು, ಶತ್ರುಗಳ ಮೇಲೆ ಮೇಲ್ಗೈ ಸಾಧಿಸುವುದು, ಸೇವೆ ವಲಯದ ಮೂಲಕ ಆರ್ಥಿಕ ಲಾಭಗಳು ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಇನ್ನು ಗುರು 1 ಮತ್ತು 4ನೇ ಮನೆಯ ಅಧಿಪತಿಯಾಗಿರುವಂತಹ ಗುರು ನಿಮ್ಮ ಲಗ್ನಾಧಿಪತಿ ಅಂತಲೇ ಹೇಳಬಹುದು. 7ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡಲಿದೆ. ಸ್ನೇಹಿತರೆ, ಇದರ ಪ್ರಭಾವ, ಗುರು ಪ್ರಭಾವ ಹೇಗಿರಲಿದೆ ಅಂದರೆ ವಿವಾಹದ ನಿರೀಕ್ಷೆಗಳು, ಗೌರವ ಮತ್ತು ಪ್ರತಿಷ್ಠೆ, ಸಂಗಾತಿಯಿಂದ ಬೆಂಬಲ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ನಿಮಗೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅದರಿಂದಾಗುವಂತಹ ಪ್ರಭಾವವನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಈ ತ್ರಿವಳಿ ಗ್ರಹಗಳ ಜೋಡಣೆಯು ಮನೆಯಲ್ಲಿ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ. ವಾಹನಗಳ ರಿಪೇರಿ, ನಿಮ್ಮ ತಾಯಿಯ ಅನಾರೋಗ್ಯ ಅಥವಾ ಆಸ್ತಿಗೆ ಸಂಬಂಧಿಸಿದ ಹಠಾತ್ ವಿವಾದಗಳು ನಿಮ್ಮನ್ನು ಉಸಿರುಗಟ್ಟಿಸುವಂತೆ ಮಾಡಬಹುದು. ತ್ರಿವಳಿ ಗ್ರಹ ಎಂದರೆ ಸ್ನೇಹಿತರೆ ತಿಳಿಸೋದೇನೆಂದರೆ, ಏಪ್ರಿಲ್ 2026 ಧನುರಾಶಿಯವರ ತಾಳ್ಮೆಯನ್ನು ತೀವ್ರವಾಗಿ ಪರೀಕ್ಷಿಸುವಂತಹ ತಿಂಗಳಾಗಿದೆ. ಕೌಟುಂಬಿಕ ಅಶಾಂತಿ ಮತ್ತು ಬೌದ್ಧಿಕ ವಿಜಯ, ಆದರೆ ಅದೇ ಸಮಯದಲ್ಲಿ ನಾಣ್ಯದ ಇನ್ನೊಂದು ಮುಖದಲ್ಲಿ ದೊಡ್ಡ ಪ್ರತಿಫಲಗಳನ್ನು ಸಹ ಸಿದ್ಧಪಡಿಸುತ್ತಿದೆ.
ನಿಮ್ಮ 4ನೇ ಮನೆಯಾದಂತಹ ಮನೆ, ಸುಖ ಮತ್ತು ತಾಯಿಯ ಮನೆ ಅಂತಲೇ ಹೇಳ್ಬೋದು. ಮೀನರಾಶಿ ಅತ್ಯಂತ ಅಪಾಯಕಾರಿ ಗ್ರಹಗಳು ಸಂಯೋಗವು ನಡೆಯುತ್ತಿದೆ. ಏಪ್ರಿಲ್ 2ರಿಂದನೇ ಮಂಗಳನು ಇಲ್ಲಿ ಶನಿಯೊಂದಿಗೆ ಸೇರುತ್ತಾನೆ ಮತ್ತು 10ನೇ ಅಧಿಪತಿಯಾಗಿರುವಂತಹ ಬುಧನು ಏಪ್ರಿಲ್ 11ರಂದು ಅದೇ ಮನೆಯಲ್ಲಿ ನೀಚ ಸ್ಥಿತಿಯನ್ನು ಪ್ರವೇಶಿಸುತ್ತಾನೆ. ಈ ತ್ರಿವಳಿ ಗ್ರಹಗಳ ಜೋಡಣೆಯು ಮನೆಯಲ್ಲಿ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ. ನಾಣ್ಯದ ನಂಬಲಾಗದಷ್ಟು ಸ್ನೇಹಿತರೆ ಅದ್ಭುತವಾದ ಇನ್ನೊಂದು ಮುಖವೇನೆಂದರೆ ಏಪ್ರಿಲ್ 14ರಂದು ನಿಮ್ಮ 9ನೇ ಮನೆ ಅಂದರೆ ಭಾಗ್ಯಾಧಿಪತಿಯಾದಂತಹ ಸೂರ್ಯನು ಪುಣ್ಯ ಫಲಕ್ಕೆ ಸ್ನೇಹಿತರೆ ಬುದ್ಧಿಶಕ್ತಿಯು 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುತ್ತಾನೆ. ಇದು ನಿಮ್ಮ ಮಕ್ಕಳು ಭಾರಿ ಯಶಸ್ಸನ್ನು ಸಾಧಿಸುವುದನ್ನು ಖಚಿತಪಡಿಸುತ್ತದೆ. ಇದು ನಿಮ್ಮ ಎಲ್ಲ ಕೌಟುಂಬಿಕ ದುಃಖಗಳನ್ನು ಮರೆಸುವಂತೆ ಮಾಡುತ್ತದೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಗುರುವು 7ನೇ ಮನೆಯಲ್ಲಿ ಬಲಶಾಲಿಯಾಗಿರುವುದರಿಂದ ನಿಮ್ಮನ್ನು ಗೌರವಾನ್ವಿತ ಹಾದಿಯಲ್ಲಿ ಮುನ್ನಡೆಸುತ್ತಾನೆ. ನೀವು ಮನೆಯಲ್ಲಿನ ಸವಾಲುಗಳನ್ನು ಸಹಿಸಿಕೊಂಡರೆ ಸಮಾಜದಲ್ಲಿನ ಸಕಾರಾತ್ಮಕ ಯಶಸ್ಸು ಸಂಪೂರ್ಣವಾಗಿ ನಿಮ್ಮದಾಗುತ್ತದೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರದಿಂದ, ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಧನುರಾಶಿಯವರು ಒಟ್ಟಾರೆಯಾಗಿ ಸ್ನೇಹಿತರೆ ಈ ರೀತಿ ಇದೆ ನಿಮ್ಮ ಭವಿಷ್ಯ ಅಂತಲೇ ಹೇಳ್ಬೋದು. ಇನ್ನು ಒಂದೊಂದಾಗಿ ತಿಳಿಸೋದಾದರೆ ಹಣಕಾಸಿನ ಬಗ್ಗೆ, ವ್ಯಾಪಾರ ವ್ಯವಹಾರದ ಬಗ್ಗೆ, ನಿಮ್ಮ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಶಿವನ ಅನುಗ್ರಹದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಧನುರಾಶಿಯವರು ನೋಡಲಿದ್ದೀರಿ ಅನ್ನೋದಾದರೆ ಸ್ನೇಹಿತರೆ ಮೊದಲನೇದಾಗಿ ವ್ಯಾಪಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಸ್ವಯಂ ಉದ್ಯೋಗ ಅಂದರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ವ್ಯಾಪಾರ ಮಾಲೀಕರಿಗೆ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರು ಭಗವಾನ್ ನಿಮ್ಮ 7ನೇ ವ್ಯಾಪಾರ ಮನೆಯಲ್ಲಿ ಕುಳಿತಿರುವುದು ನಂಬಲಾಗದ ರಕ್ಷಣಾ ಕವಚವಾಗಿದೆ. ಧನುರಾಶಿಯವರಿಗೆ ನಿಮ್ಮ ಉನ್ನತ ನೈತಿಕತೆ ಮತ್ತು ಮೌಲ್ಯಗಳೊಂದಿಗೆ ಸ್ನೇಹಿತರೆ ನಿಮ್ಮ ವ್ಯಾಪಾರವನ್ನು ನಡೆಸುತ್ತೀರಿ. ಇದು ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ಘಾತೀಯವಾಗಿ ಹೆಚ್ಚಿಸುತ್ತದೆ. ಅದಿಯಾಗೋ 7ನೇ ಅಧಿಪತಿ ಬುಧ ಏಪ್ರಿಲ್ 11ರಿಂದ ಏಪ್ರಿಲ್ 30ರವರೆಗೆ 4ನೇ ಮನೆಯಲ್ಲಿ ನೀಚನಾಗಿರುವುದರಿಂದ ಸಹಿ ಮಾಡುವ ಮೊದಲು ನೀವು ಪ್ರತಿಯೊಂದು ಒಪ್ಪಂದ ಮತ್ತು ದಾಖಲೆಗಳನ್ನು 2 ಬಾರಿ ಸೂಕ್ಷ್ಮವಾಗಿ ಓದಬೇಕು. ಏಪ್ರಿಲ್ 19ರಂದು 11ನೇ ಲಾಭಾಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದ ಋಷಭವನ್ನು 6ನೇ ಮನೆಯನ್ನು ಪ್ರವೇಶಿಸುತ್ತಾನೆ ಸ್ನೇಹಿತರೆ. ಇದು ಸ್ಪರ್ಧಾತ್ಮಕ ವ್ಯವಹಾರಗಳಲ್ಲಿ ನಿಮಗೆ ಸಂಪೂರ್ಣ ಮೇಲ್ಗೈ ನೀಡುತ್ತದೆ ಅಂತಲೇ ಹೇಳಬಹುದು. ಸೇವಾ ಆಧಾರಿತ ಅಂದರೆ ವ್ಯವಹಾರಗಳು, ಆಸ್ಪತ್ರೆಗಳು ಮತ್ತು ಸ್ನೇಹಿತರೆ ಸೇವಾ ವಲಯಗಳಲ್ಲಿ ತೊಡಗಿರುವವರಿಗೆ ಈ ಅವಧಿಯಲ್ಲಿ ಅಸಾಧಾರಣ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಸ್ವಯಂ ಉದ್ಯೋಗದಲ್ಲಿ ಸ್ನೇಹಿತರೆ ನಿಮ್ಮ ಪಾಲುದಾರಿಕೆಯಲ್ಲಿ, ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ನಿಮ್ಮ ಓನ್ ಬಿಸ್ನೆಸ್ಸಲ್ಲಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರ್ಥಿಕ ಜೀವನ ಮತ್ತು ಹಣಕಾಸಿನ ಬಗ್ಗೆ ಹೇಳೋದಾದರೆ ಧನುರಾಶಿಯವರಿಗೆ ಆರ್ಥಿಕವಾಗಿ ಈ ತಿಂಗಳ ಆರಂಭದಿಂದಲೂ ಕೂಡ ನಿಮ್ಮನ್ನು ಪರೀಕ್ಷಿಸುತ್ತದೆ. ಆದರೆ ಅತ್ಯಂತದ ವೇಳೆಗೆ ಸ್ನೇಹಿತರೆ ಅಪಾರ ಪರಿಹಾರವನ್ನು ನೀಡುತ್ತದೆ ಅಂತಲೇ ಹೇಳಬಹುದು. ಅಂದರೆ ತಿಂಗಳ ಅಂತ್ಯದ ವೇಳೆಗೆ ಪರಿಹಾರ ಸಿಗಲಿದೆ. ನಿಮ್ಮ 2ನೇ ಧನಾಧಿಪತಿಯಾದಂತಹ ಶನಿಯು ಮಂಗಳನ ಜೊತೆಗೆ 4ನೇ ಮನೆಯಲ್ಲಿ ಇರುವುದರಿಂದ ಮನೆ ರಿಪೇರಿ, ವಾಹನ ನಿರ್ವಹಣೆ ಅಥವಾ ಆಸ್ತಿ ತೆರಿಗೆಗಳಿಗೆ ನೀವು ಹೆಚ್ಚು ಖರ್ಚು ಮಾಡುವಂತೆ ಒತ್ತಾಯಿಸಲಾಗುತ್ತದೆ. ಹಣವು ನೀರಿನಂತೆ ಹರಿದು ಹೋಗುತ್ತಿರುವಂತೆ ನಿಮಗೆ ಅನಿಸಲಾಗುತ್ತದೆ. ಆದರೆ ಏಪ್ರಿಲ್ 14ರ ನಂತರ 5ನೇ ಮನೆಯಲ್ಲಿರುವ ಉಚ್ಚ ಸೂರ್ಯನ ಪ್ರಭಾವವು ಊಹಾಪೋಹ ಅಥವಾ ಇಂದಿನ ಹೂಡಿಕೆಗಳ ಮೂಲಕ ಹಠಾತ್ ಆರ್ಥಿಕ ಲಾಭವನ್ನು ತರುತ್ತದೆ. ಇದಲ್ಲದೆ ಏಪ್ರಿಲ್ 19ರ ನಂತರ ದ್ವಿತೀಯಾರ್ಧದಲ್ಲಿ 6ನೇ ಮನೆಯಲ್ಲಿ 11ನೇ ಅಧಿಪತಿಯಾಗಿರುವಂತಹ ಶುಕ್ರನು ಬಲವಾಗಿ ನೆಲೆಸಿರುವುದರಿಂದ ನಿಮಗೆ ಬರಬೇಕಾಗಿರುವಂತಹ ಹಳೆಯ ಹಣವನ್ನು ನೀವು ಸುಲಭವಾಗಿ ವಸೂಲಿಯನ್ನು ಮಾಡ್ತೀರಾ ಮತ್ತು ನಿಮ್ಮ ಸ್ವಂತ ಸಾಲಗಳನ್ನು ತೀರಿಸುವ ಬುದ್ಧಿವಂತ ಮಾರ್ಗಗಳನ್ನು ಸಹ ನೀವು ಕಂಡುಕೊಳ್ಳಲಿದ್ದೀರಿ ಅಂತಲೇ ಹೇಳಬಹುದು. ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಧನುರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಬರಬೇಕಾಗಿರುವಂತಹ ಹಣವನ್ನು ಸ್ನೇಹಿತರೆ ಸುಲಭ ರೀತಿಯಲ್ಲಿ ವಸೂಲಿಯನ್ನು ಮಾಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಬೆಲೆ ಬಾಳುವಂತಹ ವಸ್ತು ಅಂತಂದರೆ ವಾಹನವನ್ನು ಖರೀದಿ ಮಾಡುವುದು, ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ. ಅದು ಒಳಿತು ಅಂತಲೇ ಹೇಳಬಹುದು. ಬೇಡದ ವಸ್ತುಗಳನ್ನು ಖರೀದಿ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಅದು ನಿಮಗೆ ಯೂಸ್ ಆಗುತ್ತೆ ಅಂದರೆ 100% ಖರೀದಿ ಮಾಡಿ ಸ್ನೇಹಿತರೆ, ಅದು ನಿಮಗೆ ಉಪಯೋಗವಾಗಲಿದೆ.
ಇನ್ನು ಉದ್ಯೋಗ ಮತ್ತು ವೃತ್ತಿ ಬಗ್ಗೆ ಹೇಳೋದಾದರೆ, ನಿಮ್ಮ ಕೆರಿಯರ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಧನುರಾಶಿಯವರು ನೋಡಲಿದ್ದೀರಿ ಅಂದರೆ, ಉದ್ಯೋಗಸ್ಥ ವೃತ್ತಿಪರರು ಏಪ್ರಿಲ್ 10ರಿಂದ ಈ ತಿಂಗಳು ಸ್ನೇಹಿತರೆ ಮೊದಲಾರ್ಧದಲ್ಲೇ ಹಲವಾರು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ 10ನೇ ಕರ್ಮಾಧಿಪತಿಯಾದಂತಹ ಬುಧನು ಏಪ್ರಿಲ್ 11ರಂದು 4ನೇ ಮನೆಯಲ್ಲಿ ನೀಚ ಸ್ಥಿತಿಗೆ ಜಾರುವುದರಿಂದ ಕಚೇರಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತಿರುಗುಬಾಣವಾಗುವಂತಹ ಸಾಧ್ಯತೆ ಇದೆ. ತೀವ್ರವಾದ ಸಂವಹನ ಅಂತರವು ಅಂದರೆ ನಿಮ್ಮ ಕಮ್ಯುನಿಕೇಷನ್ ಗ್ಯಾಪ್ ನಿಮ್ಮ ಮೇಲಧಿಕಾರಿಗಳಿಂದ ಅಸಮಾಧಾನಕ್ಕೆ ಕಾರಣವಾಗುತ್ತದೆ. ಕೆಲವರಿಗೆ ಅನಿರೀಕ್ಷಿತ ಅಥವಾ ಬೇಡವಾದ ಉದ್ಯೋಗದ ವರ್ಗಾವಣೆಯ ಬಲವಾದ ಸೂಚನೆಗಳಿವೆ ಸ್ನೇಹಿತರೆ. ಆದಾಗ್ಯೂ ಏಪ್ರಿಲ್ 14ರಂದು ನಿಮ್ಮ 9ನೇ ಮನೆ ಅಂದರೆ ಭಾಗ್ಯಾಧಿಪತಿಯಾದಂತಹ ಸೂರ್ಯನು ಸೃಜನಶೀಲತೆಯ 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪಿದಾಗ ನಿಮ್ಮ ನವೀನ ಕೌಶಲ್ಯಗಳು ಸ್ನೇಹಿತರೆ ಮತ್ತು ಬೌದ್ಧಿಕ ಪ್ರತಿಭೆಗಳು ಭಾರಿ ಮನ್ನಣೆಯನ್ನು ಪಡೆಯುತ್ತವೆ. IT, ಶಿಕ್ಷಣ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಅದ್ಭುತ ಅವಕಾಶಗಳನ್ನು ಆಕರ್ಷಿಸುತ್ತಾರೆ. 7ನೇ ಮನೆಯಲ್ಲಿರುವ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರು ನಿಮ್ಮನ್ನು ನಿರಂತರವಾಗಿ ರಕ್ಷಿಸುತ್ತಾನೆ ಮತ್ತು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತಾನೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹಣಕಾಸಿನಲ್ಲಿ, ಬಿಸ್ನೆಸ್ಸಲ್ಲಿ, ನಿಮ್ಮ ಕೆರಿಯರಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಧನುರಾಶಿಯವರು ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಮೇಯ್ನ್ ಅಂದರೆ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ, ನಿಮ್ಮ ಹೆಲ್ತಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಎದೆ ಮತ್ತು ಹೃದಯದ ಪ್ರದೇಶವನ್ನು ನಿಯಂತ್ರಿಸುವ 4ನೇ ಮನೆಯಲ್ಲಿ ಪಾಪದ ಗ್ರಹಗಳು ಅಂದರೆ ಶನಿ ಮತ್ತು ಮಂಗಳ ಸಂಯೋಗವು ಗಮನಾರ್ಹ ಆರೋಗ್ಯದ ಅಪಾಯಗಳನ್ನು ತಂದೊಡ್ಡುತ್ತದೆ. ಹೃದ್ರೋಗ ಸಮಸ್ಯೆಗಳು ಸ್ನೇಹಿತರೆ, ಎದೆಯಲ್ಲಿ ಕಫ ಕಟ್ಟಿಕೊಳ್ಳುವಿಕೆ, ಜ್ವರ, ಶೀತ, ಕೆಮ್ಮು, ನೆಗಡಿ, ಇದರಿಂದ ನಿಮ್ಮ ಎದೆಯಲ್ಲಿ ಒಂಥರ ಭಾರ ಅನಿಸುವಿಕೆ, ತೀವ್ರವಾದ ಮಾನಸಿಕ ಆತಂಕ, ಭಯ, ನಿರ್ಭಯ, ಬಳಲುವ ಸಾಧ್ಯತೆ ಹೆಚ್ಚು. ನಿದ್ರಾಹೀನತೆಯು ನಿಮ್ಮನ್ನು ಬಹಳವಾಗಿ ಕಾಡುತ್ತದೆ. ನಿಮ್ಮ ತಾಯಿಯ ಆರೋಗ್ಯದ ಕಡೆ ನೀವು ತೀವ್ರ ಗಮನ ಹರಿಸಬೇಕು. ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಕೂಡ ಗಮನ ಹರಿಸಬೇಕು, ಏಕೆಂದರೆ ಆಕೆಗೆ ಭಾರಿ ವೈದ್ಯಕೀಯ ವೆಚ್ಚಗಳು ಸೂಚಿಸಲಾಗಿದೆ. ಆದಾಗ್ಯೂ 7ನೇ ಮನೆಯಿಂದ ಲಗ್ನದ ಮೇಲೆ ಗುರುವಿನ ಶುಭ ದೃಷ್ಟಿಯು ಈ ಆರೋಗ್ಯ ಸಮಸ್ಯೆಗಳನ್ನು ತ್ವರಿತವಾಗಿ ನಿಯಂತ್ರಣಕ್ಕೆ ತರುವುದನ್ನು ಖಚಿತಪಡಿಸುತ್ತದೆ. ಏಪ್ರಿಲ್ 14ರಂದು ಸೂರ್ಯನು ಬಲವನ್ನು ಪಡೆದ ನಂತರ ನಿಮ್ಮ ಆತ್ಮವಿಶ್ವಾಸ ಮತ್ತು ದೈಹಿಕ ಚೈತನ್ಯವನ್ನು ದ್ವಿಗುಣಗೊಳಿಸುತ್ತದೆ. ತಪ್ಪದೇ ಸ್ನೇಹಿತರೆ, ಉಸಿರಾಟದ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆ ಅಂತಂದರೆ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಒಂದು 10 ನಿಮಿಷಗಳ ಕಾಲ ಪ್ರಾಣಾಯಾಮವನ್ನು ಮಾಡಿ ಅಂದರೆ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ. ಉಸಿರಾಟದ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ಲಘು ವ್ಯಾಯಾಮವನ್ನು ಮಾಡಿ. ಜಿಮ್ಮಲ್ಲಿ ಭಾರವನ್ನು ಎತ್ತಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಎದೆಯಲ್ಲಿ ಭಾರ ಅನಿಸುವಿಕೆಯನ್ನು ಕಾಣಿಸ್ಕೊಂಡ್ರೆ ಸ್ನೇಹಿತರೆ ಇದು ಸಾಕಷ್ಟು ಪ್ರಾಬ್ಲಮನ್ನು ತರಬಹುದು. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ನಿಮ್ಮ ಲಘು ವ್ಯಾಯಾಮವನ್ನು ಶುರು ಮಾಡಿ. ಬಹಳಷ್ಟು ಎಚ್ಚರಿಕೆ ಇರಬೇಕು ನಿಮ್ಮ ಹೆಲ್ತ್ ಬಗ್ಗೆ. ಇನ್ನು ಏನೇ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿಯಾಗಿ ಅವ್ರು ಕೊಡುವಂತಹ ಸಲಹೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಒಳಿತಾಗಲಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಕೌಟುಂಬಿಕ ಜೀವನ ವಿಶೇಷವಾಗಿ ಮನೆಯ ವಾತಾವರಣವು ಈ ತಿಂಗಳು ಹೆಚ್ಚು ಅಸ್ಥಿರವಾಗಿರುತ್ತದೆ. 4ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಉಗ್ರ ಪ್ರಭಾವವು ತೀವ್ರವಾದ ಆಸ್ತಿ ವಿವಾದಗಳು ಸ್ನೇಹಿತರೆ, ಕಾನೂನು ಬೆದರಿಕೆಗಳು ಮತ್ತು ಕುಟುಂಬದ ಸದಸ್ಯರೊಂದಿಗೆ ವಿಶೇಷವಾಗಿ ನಿಮ್ಮ ತಾಯಿ ಅಥವಾ ಹತ್ತಿರದ ಸಂಬಂಧಿಕರೊಂದಿಗೆ ಕಹಿ ವಾದ ವಿವಾದಗಳು ದಾರಿ ಮಾಡಿಕೊಡುತ್ತವೆ ಅಂತಲೇ ಹೇಳ್ಬೋದು. ಅತಿಯಾಗಿ ವಾದ ವಿವಾದಗಳು ಹೆಚ್ಚಾಗಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸಂಪೂರ್ಣವಾಗಿ ಮಾಯವಾಗುತ್ತದೆ ಅಂತಲೇ ಹೇಳ್ಬೋದು ಈ ವಿಚಾರದಿಂದ. ಆದರೆ ಅತ್ಯಂತ ಸಂತೋಷ ಸುದ್ದಿ ಏನೆಂದರೆ, ಏಪ್ರಿಲ್ 14ರಂದು ಉಚ್ಚ ಸೂರ್ಯನು ನಿಮ್ಮ 5ನೇ ಮನೆಯ ಮಕ್ಕಳ ಮನೆ ಪ್ರವೇಶಿಸುತ್ತಾನೆ. ಇದರಿಂದಾಗಿ ನಿಮ್ಮ ಮಕ್ಕಳ ಅಸಾಧಾರಣ ಪ್ರಗತಿ ಮತ್ತು ಯಶಸ್ಸನ್ನು ಸಾಧಿಸುತ್ತಾರೆ. ಅವರ ವಿಜಯಗಳು ವಿವಾದಗಳನ್ನು ಮರೆಮಾಚಿ ನಿಮ್ಮ ಮನೆಯನ್ನು ಅಪಾರ ಸಂತೋಷದಿಂದ ತುಂಬುತ್ತವೆ. ಹೆಚ್ಚುವರಿಯಾಗಿ ನಿಮ್ಮ ಲಗ್ನಾಧಿಪತಿಯಾದ ಗುರು 7ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯು ಬಂಡಾಯದಂತೆ
ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ. ಈ ಕಠಿಣ ಹಂತವನ್ನು ನ್ಯಾವಿಗೇಟ್ ಮಾಡಲು ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ. ಸಂಪೂರ್ಣ ಬೆಂಬಲ ನಿಮ್ಮ ಸಂಗಾತಿ ಕಡೆಯಿಂದ ಸಿಗಲಿದೆ. ನೆರೆಹೊರೆಯವರು, ಕುಟುಂಬದಲ್ಲಿ ಸ್ನೇಹಿತರೆ, ವಾದ ವಿವಾದಗಳು, ಜಗಳಗಳು ಬಂದಿದ್ದಲ್ಲಿ ಆದಷ್ಟು ಮೌನವಾಗಿರಿ ಸ್ನೇಹಿತರೆ. ದುಡುಕಿನ ಮಾತುಗಳು ಒಳಿತಲ್ಲ. ಇನ್ನು ಅದೇ ರೀತಿ ಶಿಕ್ಷಣದ ಬಗ್ಗೆ ಹೇಳೋದಾದರೆ, ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಪ್ರಾಥಮಿಕ ಶಿಕ್ಷಣದ 4ನೇ ಮನೆಯು ತೀವ್ರ ಪಾಪದ ಗ್ರಹಗಳು ಹಿಡಿತದಲ್ಲಿರುವುದರಿಂದ ಮತ್ತು ಶಿಕ್ಷಣದ ಕಾರಕ ಬುಧನು ನೀಚನಾಗಿರುವುದರಿಂದ ಏಪ್ರಿಲ್ನ ಮೊದಲ 2 ವಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಷ್ಟಕರವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಏಕಾಗ್ರತೆ, ಆಸಕ್ತಿ ಹೆಚ್ಚಾಗಲಿದೆ. ಈ ಸಮಯದಲ್ಲಿ ನಿಮಗೆ ಏಕಾಗ್ರತೆ ಸಂಪೂರ್ಣವಾಗಿ ಅಸಾಧ್ಯವಾಗುತ್ತದೆ ಅಂತಲೇ ಹೇಳಬಹುದು. ಆದಾಗ್ಯೂ ಏಪ್ರಿಲ್ 14ರಿಂದ ಬುದ್ಧಿಶಕ್ತಿ 5ನೇ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಿತಿಯನ್ನು ತಲುಪಿದ ತಕ್ಷಣ ಮ್ಯಾಜಿಕ್ ಸ್ವಿಚ್ ಆನ್ ಆಗುತ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಬಳಿ ನಿಮ್ಮ ಗ್ರಹಣ ಶಕ್ತಿ ಸ್ನೇಹಿತರೆ, ಗ್ರಾಸ್ಪಿಂಗ್ ಪವರ್ ಅದ್ಭುತವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹಾಜರಾಗುವ ಅಥವಾ ಉನ್ನತ ಶಿಕ್ಷಣವನ್ನು PhD, ಡಾಕ್ಟರೇಟ್ಸ್ ಅನುಸರಿಸುವ ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಸಾಧಿಸುತ್ತಾರೆ. ಒಳಿತು ಅಂತಲೇ ಹೇಳಬಹುದು. ಇನ್ನು ಸ್ನೇಹಿತರೆ, ವ್ಯಾಪಾರ ವ್ಯವಹಾರದ ಬಗ್ಗೆ, ನಿಮ್ಮ ಎಜುಕೇಷನ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಸ್ನೇಹಿತರೆ, ನಿಮ್ಮ ಫೈನಾನ್ಸ್ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಕಂಪ್ಲೀಟಾಗಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸಿದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ನಿಮ್ಮ 4ನೇ ಮನೆಯಲ್ಲಿರುವ ತೀವ್ರವಾದ ಮಂಗಳ, ಶನಿ ಮತ್ತು ನೀಚ ಬುಧ ದೋಷಗಳನ್ನು ಹೋಗಲಾಡಿಸಲು ಮತ್ತು ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸಲು ಈ ಪರಿಹಾರಗಳನ್ನು ಅನುಸರಿಸಿ. ವಿಷ್ಣು ದೇವರ ಆರಾಧನೆ ಮಾಡಿ. ಮೊದಲನೇದಾಗಿ 10ನೇ ಅಧಿಪತಿಯಾಗಿರುವಂತಹ ಬುಧನ ನೀಚ ಸ್ಥಿತಿಯನ್ನು ತೆಗೆದುಹಾಕಲು ಸ್ನೇಹಿತರೆ, ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಅಂದರೆ ವರ್ಕ್ ಪ್ಲೇಸ್ ಗೊಂದಲವನ್ನು ನಿವಾರಿಸಲು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಇನ್ನು ಮಾತೃ ಸೇವೆಯನ್ನು ಮಾಡಿ. ತಾಯಿಯ ಸೇವೆ. ನಿಮ್ಮ 4ನೇ ಮನೆ ಮತ್ತು ನಿಮ್ಮ ತಾಯಿಯು ತೀವ್ರವಾದ ಜ್ಯೋತಿಷ್ಯದ ದೋಷಗಳನ್ನು ಎದುರಿಸುತ್ತಿರುವುದರಿಂದ ನಿಮ್ಮ ತಾಯಿಯನ್ನು ಗೌರವಿಸುವುದು, ಅವಳಿಗೆ ಸೇವೆಯನ್ನು ಮಾಡುವುದು ಮತ್ತು ಪ್ರತಿದಿನ ಅವಳ ಆಶೀರ್ವಾದವನ್ನು ಪಡೆಯುವುದು ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿದೆ ಅಂತಲೇ ಹೇಳಬಹುದು. ಇನ್ನು ಹನುಮಾನ್ ಚಾಲಿಸವನ್ನು ಮನೆಯಲ್ಲಿ ಅಶಾಂತಿ, ಕೋಪ ಮತ್ತು ಆಸ್ತಿಗೆ ಸಂಬಂಧಿಸಿದ ಕಾನೂನು ವಿವಾದಗಳನ್ನು ಸ್ನೇಹಿತರೆ ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನನ್ನು ಆರಾಧಿಸಿ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸಿ. ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಧನುರಾಶಿಯವರಿಗೆ ಈ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತವಾಗಿಯೂ ಆನ್ಸರ್ ನನ್ನ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.